3 ಚಿತ್ರಮಂದಿರಗಳಲ್ಲಿ ಈ ಪ್ರದರ್ಶನ ಕಾಣ್ತಾ ಇದೆ. ಟಿಕೆಟ್ ರೇಟ್ 200 ರೂಪಾಯಿ 300 ರೂಪಾಯಿ ಇದ್ರೆ ಅಲ್ಲಿ 120 ರೂಪಾಯಿಗೆಲ್ಲ ಟಿಕೆಟ್ ಸಿಗುತ್ತೆ. ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಗ್ಸ್ ಲೈಫ್ ಸಿನಿಮಾಗೆ ಕರಾವಳಿಯಲ್ಲಿ ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕನ್ನಡ ಭಾಷೆಯ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನ ಆಡಿದಂತ ಕಮಲ್ ಹಾಸನ್ ಅವರ ಸಿನಿಮಾ ಇವತ್ತು ಬಿಡುಗಡೆ ಆಗ್ತಾ ಇದೆ, ತಗ್ಸ್ ಲೈಫ್. ಈ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಬ್ಯಾನ್ ಆಗಿದೆ. ಇವತ್ತು ಈ ಸಿನಿಮಾ ರಾಜ್ಯದ ಯಾವುದೇ ಭಾಗಗಳಲ್ಲಿ ಪ್ರದರ್ಶನ ಕಾಣ್ತಾ ಇಲ್ಲ. ಆದರೆ ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕು ಸೆಂಟರ್ ಆಗಿದ್ದಂತಹ ಕಾಸರಗೋಡು ಪ್ರಸ್ತುತ ಕೇರಳ ರಾಜ್ಯದ ಒಂದು ಜಿಲ್ಲಾ ಕೇಂದ್ರ. ಈ ಕಾಸರಗೋಡು ಜಿಲ್ಲೆಯಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದ್ರೆ ಈ ಸಿನಿಮಾಗೆ ಯಾವ ಮಟ್ಟಕ್ಕೆ ಅಲ್ಲಿ ಪ್ರತಿಕ್ರಿಯೆ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಒಂದು ಕಾಲದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದಂತ ಕಾಸರಗೋಡಿನ 3 ಚಿತ್ರಮಂದಿರಗಳಲ್ಲಿ ಈ ಪ್ರದರ್ಶನ ಕಾಣ್ತಾ ಇದೆ. 3ಕ್ಕೆ 3 ಚಿತ್ರಮಂದಿರಗಳು ಕೂಡ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳೇ. ನಮ್ಮ ಕರ್ನಾಟಕದ ಬಾರ್ಡರ್ ಇಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿತ್ರಮಂದಿರ ಕರ್ಮಂತೋಡಿಯ ಕಾವೇರಿ ಚಿತ್ರಮಂದಿರ. ಇಲ್ಲಿ 2 ಪರದೆಗಳಿವೆ. ಈ 2 ಪರದೆಗಳ ಪೈಕಿ ಒಂದು ಪರದೆಯಲ್ಲಿ ಈ ಸಿನಿಮಾದ ಪ್ರದರ್ಶನ ಬೆಳಗ್ಗೆ 10:30 ಮೊದಲ ಪ್ರದರ್ಶನ ಯಾವ ಮಟ್ಟಕ್ಕೆ ಇದೆ ಅಂತ ನೀವು ಕೇಳೋದಾದ್ರೆ ನೋಡಿ, ನೀರಸವಾದಂತ ಪ್ರತಿಕ್ರಿಯೆ. ಹಿಂಭಾಗದಲ್ಲಿ ಒಂದಿಷ್ಟು ಸೀಟುಗಳಷ್ಟೇ ಇಲ್ಲಿ ಭರ್ತಿಯಾಗಿದೆ. ಅದಾದ ಬಳಿಕ 1:30 ಪ್ರದರ್ಶನ ನೋಡಿದ್ರೆ ಇದು ಕೂಡ ಅಷ್ಟೇ, ಹಿಂಭಾಗದಲ್ಲಿ ಒಂದು ರೋ ಅಷ್ಟೇ, ಅದರಲ್ಲೂ ಕೂಡ ಒಂದು ಖಾಲಿ ಇದೆ. 18 ಸೀಟ್ 18, 19, 20 ಟಿಕೆಟ್ಗಳಷ್ಟೇ ಇಲ್ಲಿ ಭರ್ತಿಯಾಗಿರುವುದು. ಇನ್ನು 7:30 ಪ್ರದರ್ಶನ ಒಂದೇ ಒಂದು ಟಿಕೆಟ್ ಬುಕ್ ಆಗಿಲ್ಲ. 10:30 ಪ್ರದರ್ಶನ ರಾತ್ರಿ, ಇದು ಕೂಡ ಅಷ್ಟೇ, ಒಂದೇ ಒಂದು ಟಿಕೆಟ್ ಬುಕ್ ಆಗಿಲ್ಲ. ಈ ಮೂಲಕ ಕರ್ನಾಟಕದ ಗಡಿ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ಇಲ್ಲ. ಇನ್ನು ಕಾಸರಗೋಡು ನಗರದಲ್ಲಿರುವಂತಹ ಮ್ಯಾಜಿಕ್ ಫೇಮ್ ಮೆಹಬೂಬ ಚಿತ್ರಮಂದಿರ ಒಂದು ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಸಂಕೀರ್ಣ. ಪ್ರಸ್ತುತ ಮ್ಯಾಜಿಕ್ ಫೇಮ್ ಮೆಹಬೂಬ ಅನ್ನೋ ಹೆಸರಿನಲ್ಲಿ ಕಾರ್ಯ ನಿರ್ವಹಿಸ್ತಾ ಇದೆ. ಬೆಳಗ್ಗೆ 10:15 ಪ್ರದರ್ಶನ. ಈಗಾಗಲೇ ಹೇಳಿದಂತೆ ಒಂದು ಕಾಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಹೀಗಾಗಿ ಬಾಲ್ಕನಿ ಕೂಡ ಇದೆ. ಬೆಳಗ್ಗಿನ ಪ್ರದರ್ಶನದಲ್ಲಿ ಬಾಲ್ಕನಿ ಅಲೌ ಇಲ್ಲ, ಇದನ್ನು ಬ್ಲಾಕ್ ಮಾಡಲಾಗಿದೆ. ಇನ್ನು ನೋಡಿ ಕೆಳಭಾಗದಲ್ಲಿ ಎಷ್ಟು ಟಿಕೆಟ್ ಬುಕ್ ಆಗಿದೆ ನೋಡಿ, ಇಲ್ಲೊಂದಿಷ್ಟು ಬೆರಳೆಣಿಕೆ ಟಿಕೆಟ್ ಬಿಟ್ರೆ ಮತ್ತವೆಲ್ಲ ಖಾಲಿ. ಇನ್ನು 1:15 ಪ್ರದರ್ಶನ, 1:15 ಪ್ರದರ್ಶನಕ್ಕೆ ಬಾಲ್ಕನಿ ಅಲಾವ್ ಇದೆ ನೋಡಿ. 4 ಟಿಕೆಟ್ ಬಾಲ್ಕನಿಯಲ್ಲಿ ಈಗಾಗಲೇ ಬುಕ್ ಆಗಿರೋದು. ಇದನ್ನು ಬಿಟ್ರೆ ಎಲ್ಲೂ ಕೂಡ ಟಿಕೆಟ್ ಬುಕ್ ಆಗಿಲ್ಲ. 4:15 ಪ್ರದರ್ಶನ 3 ಟಿಕೆಟ್ ಅಷ್ಟೇ ಇಲ್ಲಿ ಬುಕ್ ಆಗಿರೋದು, ಮತ್ತವೆಲ್ಲ ಖಾಲಿ. 7:30 ಪ್ರದರ್ಶನ ಖಾಲಿ, ಒಂದೇ ಒಂದು ಟಿಕೆಟ್ ಬುಕ್ ಆಗಿಲ್ಲ ಇಷ್ಟು ದೊಡ್ಡ ಚಿತ್ರಮಂದಿರದಲ್ಲಿ. ರಾತ್ರಿ 10:45 ಪ್ರದರ್ಶನ, ಇದು ಕೂಡ ಅಷ್ಟೇ ಖಾಲಿ. ಇದು ಮ್ಯಾಜಿಕ್ ಫೇಮ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಕಾಸರಗೋಡಿನ ಕತೆ. ಇನ್ನು ಮೂವಿ ಮ್ಯಾಕ್ಸ್ ಸರ್ಕಲ್ ಅಂತ ಕಾಸರಗೋಡಿನ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇದು ನೋಡಿ 10:30 ಪ್ರದರ್ಶನ. ಒಂದಿಷ್ಟು ಟಿಕೆಟ್ಗಳು ಬುಕ್ ಆಗಿವೆ, ಫುಲ್ಲು ಖಾಲಿ. ಇಲ್ಲಿ ನೋಡಿ ಮಧ್ಯದಲ್ಲಿ ಒಂದಿಷ್ಟು ಟಿಕೆಟ್ ಬುಕ್ ಆಗಿದ್ದು ಬಿಟ್ರೆ ಆ ಕಡೆ ಖಾಲಿ, ಈ ಕಡೆ ಖಾಲಿ. ಇಲ್ಲಿ ಇಲ್ಲಿ ಇಬ್ರು ಜೋಡಿಗಳಂತ ಅನ್ಸುತ್ತೆ ಟಿಕೆಟ್ ಬುಕ್ ಮಾಡಿದ್ದಾರೆ, ಮತ್ತವೆಲ್ಲ ಖಾಲಿ ಇದೆ. 1:30 ಪ್ರದರ್ಶನ ನೋಡೋಣ. ಇಲ್ಲಿ 2 ಟಿಕೆಟ್ ಬುಕ್ ಆಗಿದೆ, 2 ಟಿಕೆಟ್ ಬುಕ್ ಆಗಿದೆ. 4:30 ಪ್ರದರ್ಶನ, 4:30 ಪ್ರದರ್ಶನ ನೋಡಿ 1, 2, 4 ಟಿಕೆಟ್. 7:30 ಪ್ರದರ್ಶನ, ಇದು ಕೂಡ ಅಷ್ಟೇ ಅಲ್ಲಲ್ಲಿ. 10:30 ಪ್ರದರ್ಶನ ಖಾಲಿ. ಇದೇ ತಿಳಿಸುತ್ತೆ ಗಡಿ ಭಾಗದಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅಂತ. ಯಾಕಂತ ಕೇಳಿದ್ರೆ ಒಂದಿಷ್ಟು ಮಂದಿ ಈ ನಮ್ಮ ಕನ್ನಡದ ಈ ಬಹುನಿರೀಕ್ಷಿತ KGF ಸಿನಿಮಾ ಎಲ್ಲ ರಿಲೀಸ್ ಆದಾಗ ಮಂಗಳೂರಿನಲ್ಲಿ ಸಿನಿಮಾ ಇದ್ರೂ ಕೂಡ, ಪುತ್ತೂರಿನಲ್ಲಿ ಸಿನಿಮಾ ಇದ್ರೂ ಕೂಡ ಕರ್ಮಂತೋಡಿ ಅಥವಾ ಕಾಸರಗೋಡಿಗೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು ಗಡಿ ಭಾಗದ ಜನರು. ಈ ಕಡೆ ಜಾಲ್ಸೂರು, ಈಶ್ವರಮಂಗಲದವರೆಲ್ಲ ಪುತ್ತೂರಿಗೆ ಬಂದಿಲ್ಲ, ಬದಲಾಗಿ ಕರ್ಮಂತೋಡಿಗೆ ಹೋದ್ರು. ಈ ಬದಿಯಡ್ಕ, ವಿಟ್ಲದವರೆಲ್ಲ ಕಾಸರಗೋಡಿಗೆ ಹೋದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಟಿಕೆಟ್ ರೇಟ್ ಕಮ್ಮಿ. ರಾಜಧಾನಿ ಬೆಂಗಳೂರು ಆಗಿರ್ಬೋದು, ರಾಜ್ಯಾದ್ಯಂತ ಟಿಕೆಟ್ ರೇಟ್ 200 ರೂಪಾಯಿ 300 ರೂಪಾಯಿ ಇದ್ರೆ ಅಲ್ಲಿ 120 ರೂಪಾಯಿಗೆಲ್ಲ ಟಿಕೆಟ್ ಸಿಗುತ್ತೆ. ಹೀಗಾಗಿ ಅಲ್ಲಿ ಎಲ್ಲ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ರು. ಹೀಗಾಗಿ ಒಂದು ನಿರೀಕ್ಷೆ ಇತ್ತು ಕಮಲ್ ಹಾಸನ್ನ ಸಿನಿಮಾಗೆ ಕರ್ನಾಟಕ ರಾಜ್ಯಾದ್ಯಂತ ಬ್ಯಾನ್ನ ಬಿಸಿ ಎದುರಾದಾಗ ಎಲ್ಲರೂ ಕೂಡ ಈ ಭಾಗದಿಂದ ನೋಡ್ಬೇಕಂತ ಯಾರಿಗೆಲ್ಲ ಅನಿಸಿದ್ಯೋ ಅವರೆಲ್ಲ ಈ ಕರ್ಮಂತೋಡಿ ಕಾಸರಗೋಡಿಗೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಅಂತ. ಈಗ ನೋಡಿದ್ರೆ ಅದೇ ಖಾಲಿ ಹೊಡಿತಾ ಇದೆ. ಹೀಗಾಗಿ ಅಲ್ಲೂ ಕೂಡ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ಒಂದು ಕಾಲದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದ ಕಾಸರಗೋಡು ಪ್ರಸ್ತುತ ಕೇರಳದಲ್ಲಿ ಇದ್ರೂ ಕೂಡ ಆ ನೆಲದ ಮಣ್ಣು ಇನ್ನೂ ಕೂಡ ನಮ್ಮಲ್ಲಿಯೇ ಇದೆ ಅನ್ನೋದು ಈ ಮೂಲಕ ಸಾಬೀತಾಗಿದೆ. ನಮಸ್ಕಾರ.